ಬಂಪರ್ ಪ್ರೈಸ್ ಅಲ್ಲಿ ನಿಮ್ಗೆ ಫೋರ್ಟ್ ಸರ್ 2013 ಮಾಡಲ್ ಸಿಂಗಲ್ ಓನರ್ ಸರ್ 3.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ಈ ಬಜಾರದಲ್ಲಿ ಯಾರು ಕೊಡಲ್ಲ, ನೋಡ್ಕೊಳ್ಳಿ ಬೇಕಂದ್ರೆ. ಬಜಾರಲ್ಲೇ ಅಲ್ಲ, ಇಡೀ ಕರ್ನಾಟಕ ಪೂರ್ತಿ ಹುಡುಕೋ ಬಂದ್ರು ಕೂಡ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಇಕೋ ಸ್ಪೋರ್ಟ್ ಸಿಗಲ್ಲ. ಅದು ಬರೀ 3,50,000 ಫೈನಲ್. ಸರ್ ವ್ಯಾಗನರ್ ಓಡಿರೋದು 52,000 2010 ಮಾಡಲ್ ಸಿಂಗಲ್ ಓನರ್ 2,65,000 ಫೈನಲ್ ಬಿಡ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್. ಬರೀ 2,65,000. ಹೌದು ಸರ್, ಗಾಡಿ ಓಡಿರೋದು 50,000 ಅಷ್ಟೇ. ಜಿನೇನು ಮಾಡ್ಲು 2010 ಮಾಡಲ್. ಸರ್ ಎಷ್ಟು ಫೈನಲ್ ಪ್ರೈಸ್? ಸರ್ ಎಷ್ಟು ನಿಮ್ಗೆ ಫೈನಲ್ ಪ್ರೈಸ್ 1.65 ಕೊಡ್ತೀನಿ ಸರ್. ಬಡಿ ಓಡಿರೋದು 1 ಲಕ್ಷ ಚಿಲ್ಲರೆ. ಶೋರೂಮ್ ಸ್ಟಾಕ್, ಶೋರೂಮ್ ಹಿಸ್ಟ್ರಿ 2029 ತನಕ FC ರನ್ನಿಂಗ್ ಇದೆ ಸರ್. 2019 ಮಾಡಲ್ ಸಿಂಗಲ್ ಓನರ್. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ 5,50,000 ಬಿಡ್ತೀನಿ ಸರ್. ಸರ್ ಯಾವ ಸರ್ ವೆಂಟೋನ ಇದು? ವೆಂಟೋ ಸರ್. ಇದು ಸಿವಿಕೋ 2009 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಬಿಡ್ತೀನಿ ಸರ್. ಆಟೋಮೆಟಿಕ್ 2.5 ಲಕ್ಷಕ್ಕೆ ಫೈನಲ್. ಹೌದು ಸರ್, ಆಟೋಮೆಟಿಕ್. ಸೊ ಕ್ರೆಟಾ ಫೈನಲ್ ಪ್ರೈಸ್ ಸರ್ 2018 ಮಾಡಲ್ ಸರ್, ಸಿಂಗಲ್ ಓನರ್ 10,000 ಫೈನಲ್ ಕೊಡ್ತೀನಿ ಸರ್. 10,000 ಫೈನಲ್. ಹೌದು ಸರ್, ಡೀಸೆಲ್ 1.6 ಟಾಪ್ ಅಂಡ್ ವೇರಿಯಂಟ್ ಸರ್. ZDI ಪ್ಲಸ್ ಸರ್ ಬ್ರಿಜಾ. ಇದು 98,000 ನೋಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ನಿಮ್ಗೆ 7 ಲಕ್ಷಕ್ಕೆ ಫೈನಲ್ ಬಿಡ್ತೀನಿ ಸರ್. 7 ಲಕ್ಷಕ್ಕೆ ಫೈನಲ್. ಹೌದು ಸರ್. ಆಟೋಮೆಟಿಕ್ 11 ಮಾಡಲ್ 2,90,000 ಫೈನಲ್ ಬಿಡ್ತೀನಿ ಸರ್. ಓಕೆ, 2,95,000 ಫೈನಲ್. i20 ಫೈನಲ್ ಪ್ರೈಸ್ ವೈಟ್ ಕಲರ್. ಡೀಸೆಲ್ ಪೆಟ್ರೋಲ್? ಸರ್ ಇದು ಪೆಟ್ರೋಲ್. ಇದು ಬಂದು ನಿಮ್ಗೆ 3,05,000 ಬಿಡ್ತೀನಿ ಸರ್. ಫೈನಲ್ ಫೈನಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಓಜಾ ಕಾರ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ 4th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕತ್ತಾಗಿತ್ತು ರೆಸ್ಪಾನ್ಸ್. ಅಂಡ್ ಅದೇ ತರ ಈ ಸಲ ಕೂಡ ನಿಮ್ಗೆ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಇಕೋ ಸ್ಪೋರ್ಟ್ ಬರೀ 3,50,000 ಅಷ್ಟೇ ನಿಮ್ಗೆ. ಅಂಡ್ ಅದೇ ತರ ಹೋಂಡಾ ಸಿಟಿ ಹುಡ್ಕೋರ್ಗೆ, ಸಾರಿ ಇದು ಬಂದ್ಬಿಟ್ಟು ಹೋಂಡಾ ಸಿವಿಕ್. ಅದೇ ತರ ನಿಮ್ಗೆ ವೆಂಟೋ ಕೂಡ ಸಿಗುತ್ತೆ, ವ್ಯಾಗ್ನರ್ ಕೂಡ ಸಿಗುತ್ತೆ, ಎಸ್ಆರ್ ಕೂಡ ಸಿಗುತ್ತೆ. ಅಂಡ್ ಬ್ರಿಜಾ, ಕ್ರೆಟಾ ಅಂಡ್ ಸೆಲೆರಿಯೋ, ಈ ತರ ಒಳ್ಳೆ ಗಾಡಿಗಳೆಲ್ಲ ನಿಮ್ಗೆ ಓಜೋ ಕಾರ್ಸ್ ಎಲ್ಲ ಇದೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ರೆಡಿ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ವೆಲ್ಕಮ್ ಸರ್. ಇವಾಗ ಓಜೋ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ನಮ್ಮ ಹತ್ರ 30 ಗಾಡಿ ಇದೆ. ನಮ್ದು ಇನ್ನೊಂದು ಶೋರೂಮ್ ಇದೆ ನೆಕ್ಸ್ಟ್ ಕಾರ್ಸ್ ಅಂತ. ಓಕೆ, ಅಲ್ಲೂ 200-300 ಗಾಡಿ ಇದೆ. ಇಲ್ಲಾಗಿಲ್ಲ ಅಂದ್ರೆ ಅಲ್ಲಿ ತೋರಿಸ್ತೀವಿ, ಅಲ್ಲಾಗಿಲ್ಲ ಅಂದ್ರೆ ಇಲ್ಲಿ ತೋರಿಸ್ತೀವಿ. ಅಂಡ್ ಇವಾಗ ಸಾಕಷ್ಟು ಜನ ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಿರ್ತೀರಾ. ಸೊ ಈ ಬಂದ್ಬಿಟ್ಟು ನಿಮ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ನಮ್ದು 75 ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. 75,000 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಎಷ್ಟಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಎಸ್ಟಾರ್ ಇದು ಬಂದು 9 ಮಾಡಲ್ 3rd ಓನರ್ ಆಗಿದೆ. ಏನಂದ್ರೆ 175 ಹೇಳ್ತಿದ್ದಾರೆ, ಫೈನಲ್ ಆಗಿ 165 ಕೊಡ್ತೀನಿ ನೋಡಿ ಸರ್. 1,65,000 ಅಷ್ಟೇ. ಸೊ ಎಸ್ಟಾರ್ ಬಂದ್ಬಿಟ್ಟು 1,65,000. ಇದು VXI ಸರ್ ಇದು? ಹಾ ಸರ್. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು VXI. ಆಲ್ಮೋಸ್ಟ್ ಸಿಮಿಲರ್ ಆಗಿ ಸ್ವಿಫ್ಟ್ ತರನೇ ಇರುತ್ತೆ ನಿಮ್ಗೆ. ಸೇಮ್ ಗಾಡಿ ತುಂಬಾ ಚೆನ್ನಾಗಿದೆ. ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ 1,65,000 ಸರ್ ಇದು? ಹಾ ಸರ್. ಹೆಚ್ಚು ಕಡಿಮೆ ಆಗುತ್ತೆ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ವ್ಯಾಗನರ್ ಬ್ರ್ಯಾಂಡ್ ನ್ಯೂ ಸರ್. ಮಾಡಲ್ ಯಾವ ಸರ್ ಇದು? ಸರ್ ಇದು 10 ಮಾಡಲ್ ಸರ್. ಇದು ಓಕೆ, 10 ಮಾಡಲ್ ಸಿಂಗಲ್ ಓನರ್. 54,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಬರೀ 54,000 ಅಷ್ಟೇ? 54,000 ಓಡಿದೆ ಸರ್. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು 2010 ಮಾಡಲು. ಇದ್ರಲ್ಲೂ ಕೂಡ ಪೋಸ್ಟರಿಂಗ್, AC ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಬ್ರ್ಯಾಂಡ್ ನ್ಯೂ, ಬರೀ 50,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸರ್ ಈ ವೆಹಿಕಲ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2.65 ಹೇಳ್ತಾರೆ. ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 2.5 ಕೊಡ್ತೀನಿ ಸರ್. 2.5ಗೆ ಫೈನಲ್. ಅಂಡ್ ವೋಕ್ಸ್ ವ್ಯಾಗನ್ ವೆಂಟೋ ಫುಲ್ ಟಾಪ್ ಅಂಡ್ ಗಾಡಿ. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರ್ತೈತೆ ನೋಡ್ತಾ ಇರ್ಬೋದು. ಅಂಡ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಇದು ಈ ಮಾಡಿದ ಗಾಡಿ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 16 ಸಿಂಗಲ್ ಓನರ್ ಸರ್. ಇದು 70,000 ನೋಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಇದು ಬಂದು ಕಸ್ಟಮರ್ ವೆಹಿಕಲ್ ಸರ್. ಇದು ಕಸ್ಟಮರಿಗೆ 5.25 ಬೇಕು ಹೇಳ್ತಾರೆ. ಏನಾದ್ರು ಒಂದು ಹೆಚ್ಚು ಕಡಿಮೆ ಕನ್ವಿನ್ಸ್ ಮಾಡಿ ಮಾಡ್ತೀನಿ ಸರ್. ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಹೋಂಡಾ ಸಿವಿಕ್. ಸೊ ಈ ಗಾಡಿ ತುಂಬಾನೇ ಲಕ್ಸುರಿ ವೆಹಿಕಲ್. ಇದು ಸೂಪರ್ ಆಗಿದೆ ವೆಹಿಕಲ್ ಮಾತ್ರ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಫುಲ್ ಟಾಪ್ ಅಂಡ್ ಗಾಡಿ ಬರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಇದು ಮಾಡಲ್ ಯಾವ್ದು ಸರ್ ಇದು? ಸರ್ ಇದು ಬಂದು 2009 ಮಾಡಲ್ 2nd ಓನರ್. ಇದು ನಿಮಗೆ ಪ್ರೈಸ್ ಬಂದು 275 ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಸರ್ 2,75,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ಅಂಡ್ ನೋಡ್ತಾ ಇರ್ಬೋದು ಈ ಗಾಡಿ ಅಂತೂ ನಿಮ್ಗೆ ಬಜಾರಲ್ಲಿ ಎಲ್ಲಿ ಹುಡುಕಿದ್ರು ಸಿಗೋದೇ ಇಲ್ಲ. ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ. ಅಂಡ್ ಇದು ಡೀಸೆಲ್ ಅಲ್ವಾ ಸರ್? ಇದು ಡೀಸೆಲ್ ಸರ್. ಇದು ಹೇಳಿ ಸರ್. ಸರ್ ಇದು ಬಂದು 13 ಮಾಡಲ್ ಸಿಂಗಲ್ ಓನರ್. 86,000 ರನ್ನಿಂಗ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಇದು ಬಂದು ನಿಮಗೆ 4 ಲಕ್ಷ ಹೇಳ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ ಬಂದ್ರೆ. 375 ಕೊಡ್ತೀನಿ ನೋಡಿ ಗಾಡಿ. ಸರ್ 3,75,000. ಸೊ ನೋಡ್ತಾ ಇರ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್. ಅದು ಬರೀ 3,75,000 ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ.
ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಬಂದ್ರೆ ನೋಡ್ತಾ ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀನಿ. ಸೊ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೋಸ್ಟರಿಂಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ 3,75,000 ಕೋಟಿಂಗು. ಲೊಕೇಶನ್ ಗೆ ಬಂದ್ಬಿಟ್ಟು ನಿಮ್ಗೆ ಗಾಡಿ ಎಲ್ಲ ಇಷ್ಟ ಆದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತೀರಲ್ಲ ಸರ್? ಹ್ಞೂ ಸರ್, ಬಂದ್ರೆ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ತೀನಿ. ಸ್ವಿಫ್ಟ್ ಹುಡುಗವ್ರಿಗೆ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಸರ್ ನಮ್ಮ ಹತ್ರ 4-5 ಗಾಡಿ ಇದೆ ಸರ್. ಶಿಫ್ಟ್, ಬರೀ ಸ್ವಿಫ್ಟ್ ಮಾತ್ರನೇ? ಶಿಫ್ಟ್ ಇದು ಬಂದ್ಬಿಟ್ಟು ಡೀಸೆಲ್ ಅಲ್ಲ? ಡೀಸೆಲ್ ಸರ್, ವಿಡಿಐ ಇದು. 16 ಮಾಡಲ್, ಸೆಕೆಂಡ್ ಓನರ್ ಇದು. ಓಕೆ, ಎಷ್ಟು ರನ್ ಆಗಿದೆ ಸರ್? ಸರ್ ರನ್ ಆಗಿರೋದು 78 ಏನೋ ರನ್ ಆಗಿದೆ. ಡೀಸೆಲ್ ವೆಹಿಕಲ್ ನಿಮ್ಗೆ. ಇದು ಬಂದ್ಬಿಟ್ಟು ವಿಡಿಐ ಗಾಡಿ. ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್ ಇದು. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 525 ನೆಗೋಷಿಯಬಲ್ ಸರ್. ಸರ್ 525 ನೆಗೋಷಿಯಬಲ್. 5,25,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು 5,25,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ವಿಡಿಐ ಈ ಗಾಡಿ ಹುಡುಗವ್ರಿಗೆ ದಿ ಬೆಸ್ಟ್ ಆಪ್ಷನ್. ನಿಮ್ಗೆ ಟೋಟಲ್ 4ರಿಂದ 5 ಗಾಡಿ ಇದೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ಎರ್ಟಿಗಾ ZXi ಫುಲ್ ಟಾಪ್ ಅಂಡ್ ಗಾಡಿ. ಬರೀ ಎರ್ಟಿಗಾ ಹುಡುಗವ್ರಿಗೆ ಕೂಡ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ. ನಿಮ್ಗೆ ಟೋಟಲ್ ಎರ್ಟಿಗಾ ಎಷ್ಟಿದೆ ಸರ್ ನಿಮ್ ಶೋರೂಮ್ ಅಲ್ಲಿ? ಸರ್ ಎರ್ಟಿಗಾ 4 ಗಾಡಿ ಇದೆ ಸರ್ ನಮ್ಮ ಹತ್ರ. ಟೋಟಲ್ 4 ಗಾಡಿ ಇದೆ? 4 ಗಾಡಿ ಇದೆ. ಇವಾಗ 3 ಸೇಲ್ ಐತಿ. ಇವಾಗ ಇದೊಂದು ಗಾಡಿ ಇದೆ ನೋಡಿ ಸರ್. ಓಕೆ ಓಕೆ ಸರ್, ಈ ಗಾಡಿದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 14 ಮಾಡಲ್, ಸಿಂಗಲ್ ಓನರ್ ಸರ್. 565 ನೆಗೋಷಿಯಬಲ್ ಆಗುತ್ತೆ ಸರ್. 5,65,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 14 ಮಾಡಲು, ಸಿಂಗಲ್ ಓನರ್, VXi. ಹಾ, ನೋಡ್ತಾ ಇರ್ಬೋದು i20 ಹುಡುಕೋರ್ಗೆ ಇಲ್ಲೊಂದು ಮಿಡಿಲ್ ವೇರಿಯಂಟ್ ಇದೆ. ನೋಡ್ತಾ ಇರ್ಬೋದು ಸಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ, ಸಾಕಷ್ಟು ಜನ. ಸೊ ಮಿಡಿಲ್ ವೇರಿಯಂಟ್ ಗೋಸ್ಕರ. ಸೊ ಇದು ಬಂದ್ಬಿಟ್ಟು ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 19 ಮಾಡಲ್, ಸಿಂಗಲ್ ಓನರ್ ಸರ್. ಇದು 1,08,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ನಿಮಗೆ ಈ ಕಲರ್ ಆಗಿಲ್ಲ ಅಂದ್ರೆ ಗ್ರೇ ಕಲರ್ ಇದೆ. ಇದ್ರಲ್ಲೂ ಇನ್ನೊಂದು ನಮ್ಮ ಹತ್ರ ವೈಟ್ ಕಲರ್ ಇದೆ. ವೈಟ್ ಕಲರ್ ಶೋರೂಮ್ ಅಲ್ಲಿ ಟೋಟಲ್ 3 i20 ಇದೆ. 3 i20 ಇದೆ ಸರ್. ಓಕೆ, ಈ ಗಾಡಿ ನಮ್ಮ ಹತ್ರ ಬರ್ತಾನೆ ಇರುತ್ತೆ ಸರ್, ಹೋಗ್ತಾನೆ ಇರುತ್ತೆ. ನೀವು ಬಂದ್ರೆ ಸಾಕು, ಸಿಗ್ಬಿಡುತ್ತೆ ನಿಮಗೆ. ಸರ್ ಇವಾಗ ಈ ಕಾರ್ ಹೇಳಿ ಸರ್. ಸರ್ ಇದು ಬಂದು ಮ್ಯಾಗ್ನಾ. ಇದು ನಿಮಗೆ ಎಷ್ಟು 6,25,000 ಹೇಳ್ತಿದೀವಿ. 585 ಕೊಡ್ತೀನಿ ನೋಡಿ ಸರ್. 5,85,000 ಸರ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ವೈಟ್ ಕಲರ್, ಅಡ್ವೊಕೇಟ್ ಹೊಡ್ತಿರೋ ಗಾಡಿ. ಸೂಪರ್ ಆಗಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಅಡ್ವೊಕೇಟ್ ಗಾಡಿ ಸರ್ ಇದು. ಅಂಡ್ ಬ್ರ್ಯಾಂಡ್ ನ್ಯೂ ಸ್ಯಾಂಟ್ರೋ. ನೋಡ್ತಾ ಇರ್ಬೋದು ಕಲರ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಶೋರೂಮ್ ಇಂದ ಹಿಂಗೆ ತಂದು ನಿಲ್ಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆ ತರ ಇದೆ. ಸ್ಯಾಂಟ್ರೋ ಲವರ್ಸ್ ಗೆ ಇದೊಂಥರ ಪ್ರೀಮಿಯಂ ವೆಹಿಕಲ್. ಹೇಳಿ ಸರ್. ಸರ್ ಇದು ಬಂದು 2007 ಮಾಡಲ್, ಸಿಂಗಲ್ ಓನರ್, 54,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇದು ನಿಮಗೆ ಬಂದು 185 ನೆಗೋಷಿಯಬಲ್ ಆಗುತ್ತೆ. 165 ಕೊಡ್ತೀನಿ ನೋಡಿ ಸರ್. 1,65,000. ಸೊ ನೋಡ್ತಾ ಇರ್ಬೋದು 1,65,000 ಗೆ ನಿಮ್ಗೆ ಸ್ಯಾಂಟ್ರೋ ಫೈನಲ್ ಟು ಫೈನಲ್ ಸರ್. ಫೈನಲ್ ಟು ಫೈನಲ್ 1,68,000 ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ವೆಹಿಕಲ್. ಸೊ ಗಾಡಿ ಜಾಸ್ತಿ ರನ್ ಆಗಿಲ್ಲ. ಸ್ಯಾಂಟ್ರೋ ಜಿಂಗೋ 1,65,000 ಗೆ 4 ಬ್ರ್ಯಾಂಡ್ ಟೈರ್ ಹಾಕಿದ್ದಾರೆ. ಸ್ಟೆಪ್ನಿ ಅನ್ಯೂಸ್ಡ್ ಇದರಲ್ಲಿ ಸ್ಟೆಪ್ನಿ ಇದೆ. ಓಕೆ, ಅಂಡ್ ಇಲ್ಲೊಂದು SX4 ಇದೆ. ಹೇಳಿ ಸರ್. ಎಸ್ ಕ್ರಾಸ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ಸರ್ ಇದು. ಓಕೆ, 15ನೇ ಮಾಡಲು, ಸೆಕೆಂಡ್ ಓನರ್. ಓಕೆ, ಇದು 575 ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಸರ್ 5,75,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಮಿಡ್ ವರ್ಷನ್. ಹೌದೌದು, ಮಿಡಲ್ ವರ್ಷನ್ ಡೀಸೆಲ್ ಗಾಡಿ. ಅಂಡ್ 5,75,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇವತ್ತು ಸಂಜೆ ಒಂದ್ ಗಾಡಿ ಬರ್ತಿದೆ ಸರ್, ಎಸ್ ಕ್ರಾಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಫುಲ್ ಟಾಪ್ ಅಂಡ್ ಗಾಡಿ. ಅದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್. ಅದೂನು ಬಟನ್ ಸ್ಟಾರ್ಟ್ ಎಲ್ಲ ಇದೆ, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್. ಮಾತ್ರ ಕಾಫಿ ಕಲರ್ ಗಾಡಿ. ಕಾಫಿ ಕಲರ್. ಸೊ ಎಸ್ ಕ್ರಾಸ್ ಹುಡ್ಕೋರ್ಗೆ ನಿಮ್ಗೆ ಇದೆ ಅಲ್ಲ, ಇನ್ನೊಂದು ಆಪ್ಷನ್ ಕೂಡ ಇದೆ. ಅದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್, ಅದು ಬಂದ್ಬಿಟ್ಟು ಕಾಫಿ ಕಲರ್. ಅದು ಕೂಡ ಡೀಸೆಲ್ ವೆಹಿಕಲ್. ಇದು ಮಿಡಲ್ ವೇರಿಯಂಟ್, ಅದು ಬಂದ್ಬಿಟ್ಟು ಟಾಪ್ ಅಂಡ್. ಸರ್ ಈ ಗಾಡಿ ಪ್ರೈಸ್? ಸರ್ ಇದು 575 ನೆಗೋಷಿಯಬಲ್. ಓಕೆ, ಅದು ಬಂದು ನಿಮಗೆ ಟಾಪ್ ಅಂಡ್ ನಿಮ್ಗೆ 6 ಲಕ್ಷಕ್ಕೆ ಕೊಡ್ತೀನಿ. ಓಕೆ, ಈ ಗಾಡಿ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 18 ಮಾಡಲ್, ಸಿಂಗಲ್ ಓನರ್, ಕ್ವಿಡ್ ಕ್ಲೈಂಬರ್ ಸರ್. ಇದು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ನೀವು. ಸೊ ನೋಡ್ತಾ ಇರ್ಬೋದು ಕ್ವಿಡ್ ಕ್ಲೈಂಬರ್. ಬಡ್ಜೆಟ್ ಅಲ್ಲಿ ನಿಮ್ಗೆ ಪ್ರೀಮಿಯಂ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, 88,000 ಕಿಲೋಮೀಟರ್ ರನ್ ಆಗಿದೆ. ಟಚ್ ಸ್ಕ್ರೀನ್ ಬರುತ್ತೆ ಅಂಡ್ ಫ್ಯಾಬ್ರಿಕ್ ಸೀಟ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು RXT ವೇರಿಯಂಟ್. ಇದು ಹೇಳಿ ಸರ್. ಸರ್ ಇದು ಬಂದು ನಿಮಗೆ ಇದೆಲ್ಲ 3.5 ಹೆಚ್ಚು ಕಡಿಮೆ ಕೊಡೋಣ ಸರ್. ಸೊ ಕ್ವಿಡ್ ಒಂದಲ್ಲ ನಿಮ್ಗೆ 2 ಗಾಡಿ ಇದೆ. 2 ಟೋಟಲ್ 4ರಿಂದ 5 ಕ್ವಿಡ್ ಇದೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಹೇಳಿ ಸರ್ ಇದು ಈ ಗಾಡಿ ಸರ್. ಅದು 20 ಮಾಡಲ್ ಸರ್. ಅದು 48,000 ಓಡಿದೆ ಗಾಡಿ ಮಾತ್ರ. ಶೋರೂಮ್ ಹಿಸ್ಟ್ರಿ ಇದೆ. ಅಪ್ ಟು ಕ್ವಿಡ್ ಕ್ಲೈಂಬರ್. ಇದು ಫುಲ್ಲಿ ಟಾಪ್ ಅಂಡ್ ಸರ್. ಇದು ಬಂದು ನಿಮ್ಗೆ 4.5 ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಸರ್. 4,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇಷ್ಟು ಕಾರ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಓದೋ ಕಾರ್ಸ್ ಅಲ್ಲಿ ಸಿಗುತ್ತೆ. ಸೊ ಓದೋ ಕಾರ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಕಾರ್ಸ್ ಯೂನಿಟ್ ಸಬ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸೊ ಇವ್ರದೇ ಇದು ಕೂಡ
ನೆಕ್ಸ್ಟ್ ಕಾರ್ಸ್ ಅವ್ರದೆ, ಬಟ್ ಈ ಶೋರೂಮ್ ನೇಮ್ ಬಂದ್ಬಿಟ್ಟು ಓಜಾ ಕಾರ್ಸ್ ಅಂತ ಇದೆ. ಸೊ ನಿಮ್ಗೆ VXi ಗಾಡಿಗಳೆಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು, ಎ ಸ್ಟಾರ್ ಆಗ್ಲಿ ಅಂಡ್ ವ್ಯಾಗನರ್ ಆಗ್ಲಿ, ಪೋಲೋ ಆಗ್ಲಿ, i20, ಕ್ರೆಟಾ ಅಂಡ್ ಇಲೈಟ್ i20, ನಿಮ್ಗೆ ಬ್ರಿಜಾ ಅಂಡ್ ಅದೇ ತರ ನಿಮ್ಗೆ ಫೋರ್ಡ್ ಇಕೋಸ್ಪೋರ್ಟ್ ಬರೀ 3,50,000 ನಿಮ್ಗೆ. ಅಂಡ್ ಬ್ರ್ಯಾಂಡ್ ನ್ಯೂ ಬರೀ ತುಂಬಾನೇ ಪ್ರೀಮಿಯಂ ಆಗಿರುವಂತ i10, i20 ಇಕೋ ಸಿಗುತ್ತೆ. ಅದೇ ತರ ನಿಮ್ಗೆ ಉಂಡೈ ವರ್ಣ 3 ಇಂದ 4 ಗಾಡಿ ಇದೆ. ಈ ತರ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಓಜಾ ಕಾರ್ಸ್ ಎಲ್ಲ ಇದೆ. ಜಸ್ಟ್ ಸ್ಕ್ರೋಲ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ಒಂದು 15 ದಿವಸಕ್ಕೊಂದ್ಸಲ 20 ದಿವಸಕ್ಕೊಂದ್ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಾನೆ ಇರ್ತೀವಿ. ಈಜಿ ಲೊಕೇಶನ್ ಬಂದ್ಬಿಟ್ಟು ಅಡ್ರೆಸ್, ಫೋನ್ ನಂಬರ್, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು.